ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ, ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಇವಾಗ ಚುಂಗಿ ಮಾಡಬೇಕಂತ ನೋಡ್ರಿ. ಸ್ಪೆಷಲ್ ಆದ ಚುಂಗಿ. ಇವಾಗ ಅದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೀಗೆಲ್ಲ ಚುಂಗಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಇವತ್ತು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರ್ಯಾರು ನೋಡ್ತಾ ಇದ್ದೀರಾ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ನಮ್ಮ ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್, ಹಾಗೆ ಏನೆಲ್ಲ ಇದೆ ಅಂತ. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾನು ಚೋಗೆ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಏನಂದರೆ, ಈ ಪೆಟ್ಟಿಗೆ ಹತ್ರ ನಮ್ಮ ಟಾಮು ಇದೆ ಅಲ್ಲ, ಈ ಪಾರಿವಾಳ ಕಾಯ್ತಾ ಇದ್ದಾನೆ ನೋಡ್ರಿ. ಎಷ್ಟು ಡೀಸೆಂಟಾಗಿ ಕಾಯ್ತಾ ಇದ್ದಾನಂದರೆ, ಪಾರಿವಾಳ ಅವ್ನು ಸಮೀರ್ ಮುಚ್ಚಿ ಹೋಗ್ತಾನೆ, ಅವ್ನು ಬರೋವರೆಗೂ ಅಲ್ಲೇ ಕುಂದಿರ್ತಾನೆ ರೀ ಆ ಪೆಟ್ಟಿಗೆ ಹತ್ರ. ಎಷ್ಟು ಇದರಿಂದ ಕಾಯ್ತಾನೆ. ಅವನಿಗೆ ಏನಂದರೆ, ನಮ್ಮ ಮನೆಯಲ್ಲಿ ನಾವೇನೇನು ಸಾಕೇವಲ್ಲ ಫ್ರೆಂಡ್ಸ್, ನಮ್ಮವೇ ಅನ್ನೋದೆಲ್ಲ ಇದಾಗಿದೆ ನೋಡ್ರಿ ಅವನಿಗೆ. ಅಲ್ಲಿ ಹೋಗಿ ಗಿಳಿ ನೋಡ್ಕೊಂಡು ಬರ್ತಾನೆ. ಇಲ್ಲಿ ನೋಡಿದರೆ ಪಾರಿವಾಳ ಸಾಕ್ತಾನೆ. ಕುರಿ ಮರಿ ಅಂತೂ ಬಿಟ್ಟು ಒಂದೆರಡು ನಿಮಿಷ ಇರಲ್ಲ ನೋಡ್ರಿ, ಆ ಥರ ಎಲ್ಲ ಸಾಕ್ತಾನೆ ನೋಡ್ರಿ ನಮ್ಮ ಟಾಮು. ಈಗ ಇಲ್ಲಿ ಹೋಗಿದ್ದಾನೆ ರೀ, ಇಲ್ಲಿ ಒಳಗಡೆ ಕುರಿ ಮರಿ ಐತೇನೋ ಅಂತ ನೋಡ್ಕೊಂಡು ಬರೋಕ್ಕೆ. ಎಷ್ಟೆಲ್ಲ ಇದಿದೆ ನೋಡ್ರಿ ಮೂಕ್ ಪ್ರಾಣಿಗಳಿಗೆ, ಎಷ್ಟು ಒಳ್ಳೆ ಬುದ್ಧಿ ಇರುತ್ತೆ. ಇಲ್ಲಿ ಅಂಥ ಪಾರಿವಾಳ ಬಂದರೆ ಅವಕ್ಕೇನು ಮುಟ್ಟಲ್ಲ ನೋಡ್ರಿ, ಏನು ಮಾಡಲ್ಲ, ಹಾಗೆ ನೋಡ್ಕೊತಾನೆ ನೋಡ್ರಿ. ಎಷ್ಟು ಒಳ್ಳೆ ಪ್ರಾಣಿ. ನಮ್ಮ ನಾಯಿಗೂ ಅಷ್ಟು ಬುದ್ಧಿ ಚೆನ್ನಾಗೈತೆ ನೋಡ್ರಿ. ಸೂಪರಾದ ಬುದ್ಧಿ ನೋಡ್ರಿ ಅವನದು ಕೂಡ. ನೋಡ್ರಿ ನೋಡ್ಕೊಂಡು ಬಂದ ನೋಡ್ರಿ. ಇವಾಗ ಕುರಿ ಮರಿ ಕಾಣ್ತಾ ಇಲ್ಲ ಅವನಿಗೀಗ, ಅದ್ರದ್ದಂತೂ ಹಿಂದೆನೇ ಇರ್ತಾನೆ. ಅದಕ್ಕೆ ಒಂದು ಚಿಕ್ಕ ಪಾಪು, ಆಟ ಆಡ್ಸೋ ಪಾಪು ಆಗ್ಬಿಟ್ಟಿದ್ರಿ ಅವನಿಗೆ. ಟಮ್ಮ ಕಾಂಜರವ ನೋಡ್ರಿ. ಇವಾಗ ಅಲ್ಲಿ ಹೋಗಿ ಕುರಿ ಮರಿ ಆಯಿತು ಇಲ್ಲ ಅಂತ ನೋಡ್ಕೊಬಂದ. ಈಗ ಮತ್ತೆ ಪೆಟ್ಟಿಗೆ ಹತ್ರ ಇಲ್ಲೇ ಕುಂದಿರ್ತಾನೆ ರೀ ಇವಾಗ. ಎಷ್ಟು ಒಳ್ಳೆ ಬುದ್ಧಿ ಇರ್ತೈತೆ ನೋಡ್ರಿ ಎಲ್ಲ ಪ್ರಾಣಿಗಳಿಗೆ. ಇಲ್ಲೇ ಕುಂದಿರ್ತಾನೆ ರೀ, ಎಲ್ಲೂ ಹೋಗಲ್ಲ ನೋಡ್ರಿ. ಸಮೀರ್ ಬಂದ್ಬಿಟ್ಲೇನೆ ಮತ್ತೆ ಅಲ್ಲಿಂದ ಹೇಳ್ತಾನೆ, ಆ ಪಾರಿವಾಳ ಕಾಯ್ತಾ ಅದ ನೋಡ್ರಿ, ಯಾರಾದರೂ ಮತ್ತೆ ಹಿಡ್ಕೊಂಡು ಹೋಗಿದ್ದಾರೆ ಅಂತ. ಯಾರಾದರೂ ಬರಂಗೈತೇನ್ರಿ ಹಿಂತ್ಲಾಗೆ. ಗೌ 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 ಅಂತೈತೆ ನೋಡ್ರಿ ಹಿಂಗೆ. ನೋಡ್ರಿ ನಮ್ಮ ನೀವೇ ಪಾರಿವಾಳ ಅನ್ನೋದು ಹೆಂಗೆ ಗೊತ್ತೈತೆ ನೋಡ್ರಿ ಅದಕ್ಕೆ. ಹೆಂಗೆ ಕುಂದಿರ್ತಾನೆ, ಏನೂ ಮಾಡಲ್ಲ ನೋಡ್ರಿ ಅದಕ್ಕೆ. ಮಾತಾಡ್ಸ್ತಾನೇನೋ ಪಾರಿವಾಳಕ್ಕವನು. ಟಾಮು ಕ್ಯಾ ಕರಪ್ಪ ಬತ್ತಂಕ್ರಾರ ಕಬೂತರಂಕು ಕರ. ಇವಾಗ ನೋಡ್ರಿ ಫ್ರೆಂಡ್ಸ್, ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ನೋಡ್ರಿ ಚುಂಗಿ ಮಾಡಲಿಕ್ಕೆ. ಹಾಗೂ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರೂ, ನೀವು ಚುಂಗಿ ಮಾಡಲ್ವಾ ಅಂತ ಭಾಳ ದಿನದಿಂದ ಕೇಳ್ತಾಯಿದ್ರು. ಮಾಡ್ತೀನಿ ನಾನು ಅಂತ ಹೇಳ್ತಿದ್ದೆ. ಸ್ವಲ್ಪ ಬಿಡುವು ಮಾಡ್ಕೊಂಡು ಮಾಡ್ತಾಯಿದ್ದೇನೆ ನೋಡ್ರಿ. ಇವಾಗ ನಾವು ಹಾಗೆ ಸ್ವೀಟ್ ಮಾಡ್ಕೊಂಡು ತಿಂತೇವ್ರಿ ಈ ಥರ ನೋಡ್ರಿ. ಒಂದು ಅರ್ಧ KGಗೂ ಸ್ವಲ್ಪ ಹೆಚ್ಚಿಗೆ ಹಿಟ್ಟು ಕಲಸಿಟ್ಕೊಂಡಿದ್ದೇನೆ ನೋಡ್ರಿ. ಹಾಗೆ ನೋಡ್ರಿ ಬೆಲ್ಲದ ಹೂರಣ ಮಾಡ್ಕೊಂಡಿದ್ದೇನೆ ನೋಡ್ರಿ ನಾನು ಫ್ರೆಂಡ್ಸ್. ಇಲ್ಲಿ ಬೆಲ್ಲನ ಸಣ್ಣದಾಗಿ ಕುಡ್ಗಲ್ ಅಂತಾರಲ್ಲ, ಅದರಲ್ಲಿ ಹೆರಿದೇನೆ ನೋಡ್ರಿ. ಈ ಥರ ಸಣ್ಣಕ್ಕೆ ಪುಡಿ ಆಗುತ್ತೆ ಈ ಥರ ಮಾಡ್ಕೊಂಡ್ರೆ. ಹಾಗೆ ನೋಡ್ರಿ ಆಮೇಲೆ ನೋಡ್ರಿ ಕೊಬ್ಬರಿನ ಒಂದು 1/4 KGಗೂ ಸ್ವಲ್ಪ ಕಡಿಮೆ ಇದೆ. ಈ ಥರ ಸಣ್ಣಕ್ಕೆ ನೋಡ್ರಿ ಈ ಥರ ಹೆರ್ದಿದೆ ನೋಡ್ರಿ. ಹಾಗೆ ನೋಡ್ರಿ ಏಲಕ್ಕಿ ಪುಡಿ, ಏಲಕ್ಕಿ ಆಮೇಲೆ ಸೊಂಪಿನ ಕಾಳು ಹಾಕಿ ಬಿಸಿ ಮಾಡಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇದು ಗಸಗಸೆ ನೋಡ್ರಿ, ಇದು ಎಷ್ಟು ಚೆನ್ನಾಗಿ ಹಳ್ಳೈತೆ ನೋಡ್ರಿ. ಇದು ಹುರಿದಿದಾಗ ಇದು ಮೇನ್ ರೀ, ಇದು ತುಂಬ ಚೆನ್ನಾಗಾಗುತ್ತೆ ಈ ಥರ ನೋಡ್ರಿ. ನಾನು ಹೂರಣ ಮಾಡ್ಕೊಂಡಿದ್ದೀನಿ, ಇನ್ನೂ ಸೇರಿಸಿಲ್ಲ. ಇವಾಗ ಎಲ್ಲ ಸೇರಿಸ್ಕೋಬೇಕು. ಇಷ್ಟು ನಾನು ಹಿಟ್ಟನ್ನು ಕಲಿಸ್ಕೊಂಡು ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಮೆತ್ತಗೆ ಸ್ಮೂತಾಗಿದೆ ನೋಡ್ರಿ, ತುಂಬ ಚೆನ್ನಾಗಿದೆ ನೋಡ್ರಿ. ಯಾವ ಥರ ಆಗ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ಇವಾಗ ಇದ್ರಲ್ಲಿ ನಾನು ಇವಾಗ ಬೇಕಂದರೆ 2 ಥರ ನಾವು ಚುಂಗೆ ಮಾಡ್ಕೋಬೋದು ನೋಡ್ರಿ. ಬೇಕಂದರೆ ಇದು ಹೂರಣನ ಅದರೊಳಗಡೆ ತುಂಬಿ ಕೂಡ ಮಾಡ್ಬೋದು. ಬೇಡಪ್ಪ ಅಂದರೆ ಹಾಗೆ ನಾವು ಇದು ಚುಂಗೆ ಮಾಡ್ಕೊಂಡು ಅದ್ರ ಮೇಲೆ ಈ ಹೂರಣನ ಉದುರಿಸಿ ಅದ್ರ ಮೇಲೆ ತುಪ್ಪ ಹಾಕೊಂಡು ಅದು ತಿನ್ಬೋದು. 2 ವೆರೈಟಿಯಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಇದು ಸಕ್ಕರೆಯಿಂದನೂ ಮಾಡ್ಬೋದು, ಬೆಲ್ಲದಿಂದನೇ ತುಂಬ ಚೆನ್ನಾಗಾಗೋದು ನೋಡ್ರಿ. ಅದಕ್ಕೆ ನಾನು ಬೆಲ್ಲದಿಂದನೇ ಮಾಡ್ತಾಯಿದ್ದೀನಿ. ಒಂದು ಅರ್ಧ KG ಹಿಟ್ಟಿನ ಮಾಡ್ತಾಯಿದ್ದೀನಿ. ಈ ವರ್ಹಿ ಚುಂಗಿ ಅಂತಲೂ ಮಾಡ್ತಾರೆ ಫ್ರೆಂಡ್. ಫಸ್ಟಿಗೆ ನಾನು ಇದನ್ನು ಮಾಡ್ಕೋಬೇಕಂತ, ಆಮೇಲೆ ಬೇಕಿದ್ರೆ ವರ್ಹಿ ಚುಂಗಿ ಒಂದು ಸ್ವಲ್ಪ ಮಾಡ್ಕೊಳಕ್ಕೆ ಬರುತ್ತೆ ಸಕ್ಕರೆ ಹೂವು ಅಂತ. ಇವೇ ತುಂಬ ಟೇಸ್ಟ್ ಆಗೋದು ನಮ್ಮ ಮನೆಯವರಿಗೆ, ಇದೇ ತುಂಬ ಇಷ್ಟ ನೋಡ್ರಿ. ಅದಕ್ಕಾಗಿ ಇದನ್ನೆಲ್ಲ ಈ ಥರ ಜೋಡಿಸಿಟ್ಕೊಂಡಿದ್ದೀನಿ. ಇವಾಗ ನಾನು ಮಾಡ್ತಾಯಿದ್ದೇನೆ ನೋಡ್ರಿ ಈ ಥರ. ಇವಾಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಸೇರಿಸ್ಕೊಂಡು ಇಷ್ಟ ಆಗಿದೆ ನೋಡ್ರಿ. ತಟ್ಟೆ ಆಗಿದೆ ನೋಡ್ರಿ ಹೂರಣ.
ಹಾಗೆ ನೋಡ್ರಿ ನಾನಿದು ಒಂದು ತಡಗಣಿ ಊರ್ಸ್ ಅಂತ ಹೋಗಿದ್ನಲ್ಲ ಫ್ರೆಂಡ್ಸ್, ಅವಾಗ ತೋರಿಸಿದ್ದೆ ನಾನು ವಿಡಿಯೋದಲ್ಲಿ. ಅಲ್ಲಿ ತಗೊಬಂದಿದ್ದೆ ನೋಡ್ರಿ 100 ರೂಪಾಯಿ ಕೊಟ್ಟು. ಇವಾಗ ಯೂಸಿಗೆ ಬಂತು ನೋಡ್ರಿ. ಇದಕ್ಕೆ ಈ ಕೊಬ್ಬರಿ ಇದು ಒಳ್ಳೆಣ್ಣೆ ಹಚ್ಕೊತ ಮಾಡಿದರೆ ತುಂಬ ಚೆನ್ನಾಗಿ ಆಗ್ತಾವೆ ನೋಡ್ರಿ. ಇಷ್ಟು ಚೆನ್ನಾಗಿ ಆಗ್ತಾಯಿದೆ. ಇದಕ್ಕೆ ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೋಬೇಕು, ಯಾಕಂದರೆ ಭಾಳ ದಿನ ಆಗಿರುತ್ತಲ್ಲ, ತಗೊಂಡು ಹಾಗೆ ಇರುತ್ತೆ ಮನೆಯಲ್ಲಿ. ಇದಕ್ಕೆ ಸ್ವಲ್ಪ ಹೊತ್ತು ಒಳ್ಳೆಣ್ಣೆ ಸವರಿ ಇಡಬೇಕು ನೋಡ್ರಿ. ಈ ಥರ ನೋಡ್ರಿ, ಹೂರಣ ಅಂತೂ ರೆಡಿಯಾಗಿದೆ. ಇವಾಗ ನಾನು ಹಿಟ್ಟಲ್ಲಿ ಉಂಡೆ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊತಾರೆ ನೋಡ್ರಿ, ಚಪಾತಿ ಸೈಜಿನ ಉಂಡೆ ಮಾಡ್ಕೊತೀವಿ ನೋಡ್ರಿ. ನಾನು ಅಷ್ಟು ಹಿಟ್ಟಿನಲ್ಲಿ ಇಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಹಿಟ್ಟಿದೆ. ಇಷ್ಟು ಉಂಡೆ ಆಗಿದಾವೆ ನೋಡ್ರಿ. ಇವಾಗ ಇಷ್ಟು ದೊಡ್ಡಕ್ಕೆ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಉಂಡೆನ. ಇಷ್ಟು ದೊಡ್ಡಕ್ಕೆ ಮಾಡಿಕೊಂಡು ನಾನು ಒಳಗಡೆ ತುಂಬಿ ಮಾಡಲ್ಲ, ಮೇಲೆ ಹೂರಣನ ಹಾಕಿ ಹಾಗೆ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋಕೆ ಚೆನ್ನಾಗುತ್ತಲ್ಲ, ಅದಕ್ಕೆ ನೋಡಿ ಹಾಗೆ ಇವು ಇರುತ್ತಾವಲ್ಲ ಚೋಂಗೆ ನಾನು ಮಾಡಿಕೊಂಡು ಫಸ್ಟು, ಆಮೇಲೆ ಅದ್ರ ಮೇಲೆ ಹೂರಣ ತುಂಬ್ತೀನಿ ಫ್ರೆಂಡ್ಸ್. ಇವಾಗ ಒಂದೊಂದೇ ಲಟ್ಟಿಸ್ಕೊಳ್ತೀನಿ. ಇವಾಗ ನೋಡಿ ನಾನು ಹೀಗೆ ಲಟ್ಟಿಸ್ಕೊಳ್ತೀನಿ. ಇವಾಗ ನೋಡಿರಿ ಫ್ರೆಂಡ್ಸ್, ನಾನು ಈ ಥರ ಉಂಡೆ ಮಾಡ್ಕೊಂಡೇನಿ ನೋಡಿರಿ. ನಾನು ಟುವಾಲಲ್ಲಿ ತೆಗೆದಿಟ್ಟಿದ್ದೆ ನೋಡಿರಿ ಉಂಡೆನ ಇವು, ಯಾಕಂದರೆ ಅದು ತಟ್ಟೆಯಲ್ಲಿ ಒಂಥರ ಹತ್ಕೊಬಿಡ್ತಾವೆ ರೀ ಫ್ರೆಂಡ್. ಅದಕ್ಕೆ ನೋಡಿರಿ ಈ ಥರ ಒಂದು ಟುವಾಲಲ್ಲಿ ತೆಗೆದು ಹಾಕಿದ್ದೆ ನೋಡಿರಿ. ಇವಾಗ ಇದಕ್ಕೆ ಎಣ್ಣೆ ಸವರ್ಕೊಂಡು ಲಟ್ಟಿಸ್ಕೊತೀನಿ ನೋಡಿರಿ ಫ್ರೆಂಡ್ಸ್. ನಾನು ಈ ಥರ ಹತ್ಕೋಬೇಕು ಫಸ್ಟ್, ಇದು ಇಲ್ಲ ಅಂದರೆ ಇದಾಗ್ಬಿಡ್ತಾವ್ರಿ. ಹಿಂಗೆ ಸ್ಮೂತಾಗಿ ಮೆಲ್ಕಸ್ ಮಾಡ್ಕೋಬೇಕು ನೋಡ್ರಿ ಇದು, ಯಾಕಂದರೆ ಇದು ಹಿಂದ್ಗಡೆ ಇರುತ್ತಲ್ಲ, ಈ ಥರ ಇರುತ್ತೆ ನೋಡ್ರಿ, ಬೇಗ ಇದ್ಬಿಡುತ್ತದು. ಅದಕ್ಕೆ ಸ್ಮೂತಾಗಿ ಲಟ್ಟಿಸ್ಕೋಬೇಕು ನೋಡ್ರಿ. ನೋಡ್ರಿ ಈ ಥರ ಇವಾಗ ಆಯ್ತು ನೋಡ್ರಿ. ಎಷ್ಟು ಚೆನ್ನಾಗಿ ನಕ್ಷೆ ಆಗುತ್ತೆ ಅದು ನೋಡ್ರಿ. ಈ ಥರ ನಕ್ಷೆ ಬರುತ್ತೆ ನೋಡ್ರಿ. ಎತ್ತಿ ಒಂದು ಟುವಾಲಲ್ಲಿ ಹಾಕ್ಕೊಳ್ತೇನೆ ನೋಡ್ರಿ ನಾನು. ಇದೇ ಥರ ನೋಡ್ರಿ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನಾನು ಮಾಡ್ಕೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ ಫಸ್ಟು. ಈ ಥರ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಈ ಥರ ಸಣ್ಣಕ್ಕೆ ಬೇಗ ಬೇಗ ಮಾಡೋಂಗಿಲ್ಲ ನೋಡ್ರಿ, ಯಾಕಂದರೆ ಈ ಥರ ಮೇಲೆ ಕಸ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಇದು ಥರ ಇರ್ತಾವ್ರಿ, ಹೂವಿನೂ ಇರ್ತವೆ, ತುಂಬ ವೆರೈಟಿ ಥರ ಇರ್ತಾವ್ರಿ ಇವು. ಆ ಚೊಂಗೆ ಮೇಲೆ ಎಲ್ಲ ಡಿಸೈನ್ ಯಾವ ಥರ ಚೆನ್ನಾಗಿ ಕುಂದಿರ್ತಾವೆ ಅಂದರೆ ಫುಲ್ ಸಖತ್ತಾಗಿ ಬೀಳ್ತಾವೆ ನೋಡ್ರಿ ಡಿಸೈನ್. ನೋಡ್ರಿ ಆಯಿತು, ಇದೊಂದು ಈ ಥರ ಡಿಸೈನ್ ಬರ್ತಾವೆ ನೋಡ್ರಿ. ಈ ಥರ ಮಾಡಿಕೊಂಡು ಕಾಸ್ಬೇಕ್ರಿ ಇವು. ಒಂದು ಹಂಚಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾಸ್ಬಿಟ್ರೆ ಅದ್ರ ಮೇಲೆ ಹೂರಣ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡ್ರಿ. ಈ ಥರ ಚೊಂಗೆರಿ ಇವು ಮಾತ್ರ. ಇವು ಬೇಗ ಆಗ್ತಾವ್ರಿ, ಇವು ಭಾಳ ಈಸಿ. ಇವು ಇನ್ನೊಂಥರ ಹೊರಕಿ ಚೊಂಗೆ ಅಂತ ಮಾಡ್ತಾರೆ, ಅವು ಸ್ವಲ್ಪ ಲೇಟ್ ಆಗ್ತಾವ್ರಿ. ಅವು ಯಾಕಂದರೆ ಅವು ಒಂದು ಸತಿ ಫಸ್ಟು ಲತ್ತಿಸ್ಕೊಂಡು ಆಮೇಲೆ ಮತ್ತೆ ಪದ್ರ ಮಾಡಿಕೊಂಡು ಮಾಡೋದಲ್ಲ, ಅದು ಲೇಟ್ ಆಗ್ತಾವೆ ನೋಡ್ರಿ. ನೋಡಿರಿ ಈ ಥರ ಡಿಸೈನ್ ಎಷ್ಟು ಚೆನ್ನಾಗೈತೆ ನೋಡ್ರಿ. ಡಿಸೈನು ಒಂದರಲ್ಲಿ ಒಳಗಡೆನೆ ತುಂಬ್ಕೊಂಡು ಮಾಡ್ತಾರ್ರಿ, ಅದಂದರೆ ಈ ಥರ ಇದ್ರೊಳಗಡೆನೆ ಹೂರಣ ಮಾಡಿ ತುಂಬ್ಕೊಂತಾರೆ ನೋಡ್ರಿ. ಅದು ಮಾತ್ರ ಇದ್ರೊಳಗಡೆ ಈ ಥರ ಅಗಲ ಮಾಡಿಕೊಂಡು ಎಲೆನ ಇದ್ರೊಳಗಡೆ ಹೂರಣ ತುಂಬ್ಕೊಳ್ತಾರೆ. ಅವು ದೊಡ್ಡಕ್ಕಾಗಲ್ರಿ, ತುಂಬ ಸಣ್ಣಕ್ಕಾಗ್ತವೆ ಅವು. ಅದಂತೂ ನಾನು ಮಾಡಲ್ಲ ಜಾಸ್ತಿ, ನಮಗೆ ಅದನ್ನ ತುಂಬ ಇಷ್ಟ ಆಗಲ್ಲ ಅವು. ನಮಗೆ ಈ ಥರನೇ ಇಷ್ಟ. ಈ ಥರ ತುಂಬ್ಕೊಳ್ತಾರೆ ನೋಡ್ರಿ.
ಈ ಥರ ತುಂಬ್ಕೊಂಡು ಈ ಥರ ಸೇರಿಸ್ಕೊಂತಾರೆ ನೋಡಿರಿ. ಈ ಥರ ಮಾಡ್ಕೊತಾರೆ ಉಂಡೆ ಒಳಗಡೆ ಹೂರಣ ತುಂಬ್ಕೊಂಡು. ನೋಡಿರಿ, ಇದಕ್ಕೆ ಸ್ವಲ್ಪ ಒಳ್ಳೆಣ್ಣೆ ಹಚ್ಕೊಂಡು ಇದು ಕೂಡ ಈ ಥರ ಪ್ರೆಸ್ ಮಾಡ್ತಾರೆ. ಇದು ಭಾಳ ಬೇಗ ಹೊಡಿತೈತೆ ನೋಡಿರಿ ಈ ಥರ ಮಾಡಿದರೆ. ಅದಕ್ಕೆ ನಮಗೆ ಇದು ಇಷ್ಟ ಇಲ್ಲ ಅಷ್ಟೇನು. ಭಾಳ ಸ್ಮೂತಾಗಿ ಮಾಡ್ಕೋಬೇಕು ಇದಂತೂ, ನಿಧಾನ ಕೈಯಿಂದ. ಇದು ದೊಡ್ಡಕ್ಕೂ ಆಗಲ್ಲ ರೀ, ಭಾಳ ಸಣ್ಣಕ್ಕಾಗ್ತವೆ ಇವು ಮಾತ್ರ. ತುಂಬ ಸ್ಲೋವಾಗಿ ಲತ್ತಿಸ್ಕೋಬೇಕು ರೀ ಇದು ಮಾತ್ರ. ಯಾಕಂದರೆ ಹೂರಣ ಒಳಗಡೆ ಇರುತ್ತಲ್ಲ, ಇದು ಒಡೆದ್ಬಿಡುತ್ತೆ ರೀ ಬಾಯಿ. ಆವಾಗ ಎಣ್ಣೆಯಲ್ಲಿ ಹಾಕಿ ಇದು ಮಾಡುವಾಗ ಕಾಸ್ತೇವಲ್ಲ, ಅವಾಗ ಸರಿ ಆಗಲ್ಲ ನೋಡಿರಿ. ಇಷ್ಟೇ ನೋಡಿರಿ ಇವು ಮಾತ್ರ. ಈ ಥರ ರೀ ಇವು ಹೂರಣ ಹಾಕವು ಒಳಗಡೆ. ಈ ಥರನೂ ನೋಡಿರಿ ಚೆನ್ನಾಗಾಗ್ತವೆ ಇವು ಕೂಡ. ಬೇಕಂದರೆ ಈ ಥರ ಮಾಡಿಕೊಂಡು ಇದ್ರೊಳಗಡೆ ಹಿಂಗೆ ಹೂರಣ ಇಡಬೇಕು. ಈ ಥರ ತುಂಬ್ಕೋಬೇಕು ನೋಡಿರಿ ಹೂರಣನ. ನೋಡಿರಿ ಈ ಥರ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಕಸ್ ಕೈಯಿಂದ ಈ ಥರನೂ ಮಾಡ್ಕೋಬೋದು ನೋಡಿರಿ. ತುಂಬ ಸ್ಲೋ ಆಗಿ ಲಟ್ಟಿಸ್ಕೋಬೇಕಂದ್ರೆ. ಇವು ಸ್ವಲ್ಪ ಚಿಕ್ಕವಾಗ್ತಾವ್ರಿ ಚೋಂಗೆ, ದೊಡ್ಡಕ್ಕಾಗಲ್ಲ. ಹಬ್ಬತ್ತಿ ಹೊತ್ತಂಗಿಲ್ಲ ನೋಡಿರಿ, ಒಡೆದು ಬಿಡ್ತಾವೆ ಇವು. ನೋಡಿರಿ ಈ ಥರ ಇವು ಚೋಂಗೆ 2 ವೆರೈಟಿ ಥರ ಮಾಡ್ತಾಯಿದ್ದೆ ನೋಡಿರಿ ನಾನು. ಇವಾಗ ನೋಡಿರಿ ದೋಸೆ ಹಂಚಿದೆಯಲ್ಲ, ಇದನ್ನು ಇಟ್ಕೊಂಡಿದ್ದೇನೆ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಕಾಸ್ತೀನಿ ರೀ. ಅದು ಹೂರಣ ತುಂಬಿದ್ನಲ್ಲ, ಅದನ್ನು ಕಾಸ್ತೇನೆ ನೋಡಿರಿ ಫಸ್ಟಿಗೆ. ಇವಾಗ ನೋಡಿರಿ ತಿರ್ಸಾಕೊಂಡಿದ್ದೀನಿ. ಈ ಥರ ಎಲ್ಲ ಕಾಸ್ಬೇಕು ನೋಡಿರಿ. ಇದು ಬೇಕಿದ್ರೆ ತುಪ್ಪದಲ್ಲಿ ಕಾಸ್ಬೋದು. ಇದು ಚೆನ್ನಾಗ್ತಾವ್ರಿ, ತುಪ್ಪದಲ್ಲಿ ಕಾಸಿದ್ರೆ ತುಂಬ ಚೆನ್ನಾಗಿರ್ತಾವೆ ನೋಡಿರಿ. ಇವು ಒಳಗಡೆ ನಾನು ಹೂರಣ ತುಂಬಿದ್ನಲ್ಲ ಅವು ರೀ ಇವು. ಇದನ್ನು ಕಾಸಿಬಿಟ್ಟು ಆಮೇಲೆ ಮೇಲೆ ತುಪ್ಪ ಹೂರಣ ಹಾಕವು. ಇನ್ನೊಂದು ಥರ ಮಾಡಿದ್ನಲ್ಲ ಫ್ರೆಂಡ್ಸ್, ಅದರಲ್ಲಿ ನಾನು ಬೇಕಿದ್ರೆ ಮೇಲೆ ಹೂರಣ ತುಪ್ಪ ಅದ್ರ ಮೇಲೆ ಹಾಕೋದು, ಇದ್ರ ಮೇಲೆ ಬರೀ ತುಪ್ಪ ಹಾಕೊಂಡು ತಿನ್ನೋದು ನೋಡಿರಿ. ಇದು ಮಾತ್ರ ದಪ್ಪ ದಪ್ಪ ಆಗ್ತಾವ್ರಿ ಫ್ರೆಂಡ್. ಅಂದರೆ ಇವು ಚುಂಗಿ ಮಾತ್ರ, ಅವು ವರ್ಕಿ ಚುಂಗಿ ಅಂತಾರಲ್ಲ, ಅವು ಪದರಾಗಿ ತುಂಬ ಚೆನ್ನಾಗ್ತಾವ್ರಿ. ಅವು ಸಕ್ಕರೆ ಉದುರ್ಸೋದಷ್ಟೇ, ಅದಕ್ಕೆ ಫುಲ್ ಸಖತ್ತಾಗ್ತಾವ್ರಿ. ಒಂದು ಸ್ವಲ್ಪ ಮಾಡಬೇಕಂತ ಇದನ್ನು ಮಾಡಿ, ಅದಕ್ಕೆ ಒಂದು ಸ್ವಲ್ಪ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಇದು ಜಾಸ್ತಿ ದಿನ ಇಟ್ಕೊಂಡು ತಿನ್ನೋಕೆ ಸರಿಯಾಗಲ್ಲ. ಇದು ಆವಾಗಿಂದ ಅವಾಗೆ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರ್ತಾವೆ ನೋಡಿರಿ ಮಾತ್ರ ಇವು. ಇವಾಗ ನೋಡಿರಿ ಒಂದೇ ಸತಿ 4 ಹಾಕಿದ್ದೀನಿ ನೋಡಿರಿ ನಾನು. ನೋಡಿರಿ ಸ್ವಲ್ಪನೇ ಮಾಡಿದೆ ನೋಡಿರಿ. ಅದಕ್ಕಾಗಿ ನಾನು ದಪ್ಪ ಆಗ್ತಾವಲ್ಲ, ತಿನ್ನೋಂಗಾಗಲ್ಲ ನೋಡಿರಿ ಫ್ರೆಂಡ್ಸ್. ಹಂಗೆ ನೋಡಿರಿ ಫ್ರೆಂಡ್ಸ್, ಅವಂತೂ ಆದವು. ಇವಾಗ ಸಾದಾ ಮಾಡ್ಕೊಂಡಿದ್ನಲ್ಲ ಹೂರಣ ಇಲ್ದಂಗೆ, ಅವನ್ನ ಎಣ್ಣೆಲಿ ಕರಿತಾವೆ ನೋಡಿರಿ, ಚೆನ್ನಾಗಾಗ್ತಾವೆ ಅಂತ. ನೋಡಿರಿ ಈ ಥರ ಆಗ್ತಾವೆ ನೋಡಿರಿ, ಎಷ್ಟು ಸಖತ್ತಾಗಿದ್ದಾವೆ. ಸ್ವಲ್ಪ ಎಣ್ಣೆಲಿ ಕರೆದ್ರೆ ಸೂಪರಾಗಿರ್ತಾವಂತ ಕಾಸ್ತಾ ಇಲ್ಲ ಇವು ಮಾತ್ರ. ನಾನು ಇದನ್ನು ಎಣ್ಣೆಲಿ ಕರಿತಾ ಇದೆ ನೋಡಿರಿ. ಇವಕ್ಕೆ ಮೇಲೆ ಹೂರಣ ಹಾಕ್ತೇನೆ, ಚೆನ್ನಾಗಾಗುತ್ತೆ. ತುಂಬ ದಪ್ಪ ಆಗ್ತಾವ್ರಿ ಹೂರಣ ಹಾಕಿದೊಳಗಡೆ. ಅದಕ್ಕೆ ನೋಡಿರಿ ಈ ಥರ ನಾನು ಎಣ್ಣೆಯಲ್ಲೇ ಕರಿತಾ ಇದೆ ನೋಡಿರಿ. ಇನ್ನು ಇವು ಸಖತ್ತಾಗ್ತಾವೆ ನೋಡಿರಿ, ತಿನ್ನೋಕ್ಕೆ ಹಗುರಾಗ್ತಾವ್ರಿ ಇವು ಬಾಯಾಗ ಎಣ್ಣೆ ಕರೆದಿದ್ದು. ಸಿಡಿತೈತೆ ರೀ ಎಣ್ಣೆ, ಮೆತ್ತಗೆ ಹಾಕೋಬೇಕು ನೋಡಿ ತಿರ್ಸಿ.
ನೋಡಿರಿ ಈ ಥರ ಹೋಗ್ತಾವೆ ನೋಡಿರಿ. ನೋಡಿರಿ ಫ್ರೆಂಡ್ಸ್, ಇವೆಲ್ಲ ತಯಾರಾದವು ನೋಡಿರಿ. ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಆದರೂ ಇಷ್ಟಾಗನ ಆಗಿದ್ದಾವೆ ನೋಡಿರಿ. ನೋಡಿರಿ ಇವು ಹೂರಣನ ಒಳಗಡೆ ತುಂಬಿ ಮಾಡಿದ್ನಲ್ಲ ಫ್ರೆಂಡ್ಸ್, ಅವು ನೋಡಿರಿ ಇವು ನೋಡಿರಿ ಹೂರಣ ಒಳಗಡೆ ತುಂಬಿ ಮಾಡಿರುವಂಥದ್ದು ಇವು ಮಾತ್ರ ನೋಡಿರಿ. ಇವು ಹಾಗೆ ಸಾದಾ ಮಾಡಿದ್ನಲ್ಲ ಫ್ರೆಂಡ್ಸ್, ಮೇಲೆ ಹೂರಣ ಹಾಕಿ ತುಪ್ಪ ಹಾಕಕ್ಕೆ ತಿನ್ನಕ್ಕೆ ಬರುತ್ತೆ ಅಂತ ಇವು ಇಷ್ಟ ಆಗಿದ್ದಾವೆ ನೋಡಿರಿ. ಇದ್ರ ಮೇಲೆ ಹಾಗೆ ಹೂರಣ ತುಂಬ್ತೀನಿ ಅಂತ ನಾನು ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್. ಇವಾಗ ನೋಡಿರಿ ಫ್ರೆಂಡ್ಸ್, ಒಂದು ತಗೊಂಡು ಈ ಥರ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಥರ ತುಪ್ಪ ಸೋರ್ಬೇಕು ನೋಡಿರಿ. ಈ ಥರ ತುಪ್ಪ ಸೋರ್ಬಿಟ್ಟು ಈ ಥರ ಹೂರಣನ ಹಾಕಬೇಕು. ಇದರಲ್ಲಿ ಡ್ರೈ ಫ್ರೂಟ್ ಕೂಡ ತುಂಬ ಚೆನ್ನಾಗಿರುತ್ತೆ ರೀ ಫ್ರೆಂಡ್ಸ್. ಇದರಲ್ಲಿ ಬಾದಾಮ್ ಕಾಜು ಇರುತ್ತಲ್ಲ, ಅದನ್ನು ಸಣ್ಣಕ್ಕೆ ಮಾಡಿ ಇದರಲ್ಲಿ ಸೇರಿಸ್ಕೊಂಡ್ರೆ ಅದಂತೂ ಸಖತ್ತಾಗಿರ್ತವೆ ನೋಡಿರಿ. ಈ ಥರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈ ಥರದ ಚೂಂಗೆ ತುಂಬ ಇಷ್ಟ ನನಗೆ. ಈ ಥರ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತಾವ್ರಿ ಹಾಗೆ ಇದು ಕೂಡ ನೋಡಿರಿ ಫ್ರೆಂಡ್ಸ್, ಇದರಲ್ಲಿ ಇದೆಯಲ್ಲ, ಇದಕ್ಕೆ ತುಪ್ಪ ಹಾಕ್ಬೇಕ್ರಿ ಅಷ್ಟೇ. ತುಪ್ಪ ಸವರ್ಕೊಂಡು ತಿನ್ಬೇಕು ನೋಡಿರಿ ಇದನ್ನು ಮಾತ್ರ. ಈ ಥರ ಬೇಕಂದರೆ ಇದ್ರ ಒಳಗಡೆ ಹೂರಣ ಇರುತ್ತೆ, ಆದರೂ ಬೇಕಂದರೆ ಮತ್ತೆ ಸ್ವಲ್ಪ ಉದುರಿಸ್ಕೋಬೋದು ಅಷ್ಟೇ. ಹೆಂಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ? ನೀವು ಕೂಡ ಮಾಡಿ ತಿಳಿಸ್ರಿ ಕಮೆಂಟ್ಸಲ್ಲಿ ಹೇಗಿದೆ ಅಂತ. ನಮಗೆ ಇಷ್ಟ ಆಗಿದಾವೆ ನೋಡಿರಿ, ಇಷ್ಟಕ್ಕನ ಆಗಿದಾವೆ ನೋಡಿರಿ ಫ್ರೆಂಡ್ಸ್. ಇವಾಗ ಇನ್ನು ಹೊರಗೆ ಚುಂಗಿ ಅಂತೂ ಅವು ಸಖತ್ತಾಗಿರ್ತಾವೆ ಬಿಡ್ರಿ ತಿನ್ನೋಕ್ಕೆ. ಇಷ್ಟ ಆಗಿದಾವೆ ನೋಡಿರಿ ಇವಾಗಂತೂ. ನೋಡಿರಿ ಈ ಥರ ಆಗಿದಾವೆ ನೋಡಿರಿ. ಇವನ್ನ ಇಷ್ಟು ಯಾವಾಗ ತಿಂತೇವಲ್ಲ ಫ್ರೆಂಡ್ಸ್, ಆವಾಗ ಈ ಥರ ರೆಡಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅವಾಗಿಂದವಾಗೆ ಮಾಡಿ ಇಟ್ಟರೆ ಸರಿ ಇರಲ್ಲ, ಮೆತ್ತಗಾಗ್ಬಿಡ್ತಾವೆ ಫ್ರೆಂಡ್ಸ್. ಈ ಥರ ಮಾಡಿ, ಇಲ್ಲಾಂದರೆ ಬೇರೆ ದೊಡ್ಡ ತಟ್ಟೆಯಲ್ಲಿ ಈ ಥರ ಬಿಡಿ ಬಿಡಿಯಾಗಿ ಇಟ್ಕೋಬೇಕು ನೋಡಿರಿ, ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅಂಟಾಗಿಬಿಡ್ತವೆ ಫ್ರೆಂಡ್ಸ್. ಯಾವಾಗ ಬೇಕು ಅವಾಗ ಅಷ್ಟೇ ಇದು ಮಾಡ್ಕೊಂಡು ತಿಂದರೆ ಸಖತ್ತಿರ್ತೈತೆ ನೋಡಿರಿ.